ಕನ್ನಡ ಸಿನಿಮಾ, ಅದರಲ್ಲಿ ಗಂಧದ ಗುಡಿ, ತಾಯಿಗೆ ತಕ್ಕ ಮಗ, ಶಂಕರ್ ಗುರು, ಚಕ್ರವ್ಯೂಹ, ಆಟೋ ರಾಜ ಹೀಗೆ ಬರೆದಿದ್ದ ಚಿತ್ರಗಳೆಲ್ಲ ಆಲ್ಮೋಸ್ಟ್ ಹಿಟ್ ಚಿತ್ರಗಳೇ. ತೆಲುಗಿನಲ್ಲಿ 33, ತಮಿಳಿನಲ್ಲಿ 15, ಹಿಂದಿಯಲ್ಲಿ 15 ಚಿತ್ರಗಳಿಗೆ ಕಥೆ ಬರೆದ ಈ ಅಕ್ಷರದಾತನೆ ಭಾರತೀಯ ಚಿತ್ರರಂಗದ, ನಮ್ಮ ದಕ್ಷಿಣ ಭಾರತ ಚಿತ್ರರಂಗದ ಹೆಮ್ಮೆಯ ಬರಹಗಾರ ಶ್ರೀ ಎಂ.ಡಿ. ಸುಂದರ್. ಶ್ರೀ ಧರ್ಮಯ್ಯ ನಾಯ್ಡು ಮತ್ತು ಶ್ರೀಮತಿ ಸಾವಿತ್ರಿ ಅವರ ಕಿರಿಯ ಮಗ ಈ ಎಂ.ಡಿ. ಸುಂದರ್. ಶ್ರೀಮತಿ ತುಳಸಿ ಅವರನ್ನು ವಿವಾಹವಾಗಿ 3 ಮಕ್ಕಳಿಗೆ ಜನ್ಮ ನೀಡಿರುವ ಶ್ರೀ ಎಂ.ಡಿ. ಸುಂದರ್ ಅವರ ಬಗ್ಗೆ ಈಗ ಕೆಲವು ದಿನಗಳ ಹಿಂದೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ವಿಷಯ ಚರ್ಚೆಯಾಯಿತು. ಅದೆಲ್ಲದರ ಬಗ್ಗೆ ನಿಮಗೂ ತಿಳಿದಿದೆ. ಈ ಎಲ್ಲ ವಿಚಾರಗಳ ಬಗ್ಗೆ ನಿಮಗೆ ಸ್ಪಷ್ಟೀಕರಣ ಕೊಡಬೇಕು, ಸತ್ಯನ ಬೆಳಕಿಗೆ ತರಬೇಕು ಅಂತ ನಮ್ಮಪ್ಪ ಹುಡುಕಾಟದ ಪ್ರಯಾಣನ ಮುಂದುವರೆಸಿದ್ರು. ಈ ಒಂದು ಸತ್ಯದ ಯಾನಕ್ಕೆ ಸಹಕರಿಸಿದ, ಪ್ರೋತ್ಸಾಹಿಸಿದ, ಕೈ ಹಿಡಿದು ನಡೆಸಿದ ಪ್ರತಿಯೊಬ್ಬ ಮಹನೀಯರಿಗೂ ವೈಯಕ್ತಿಕವಾಗಿ ನಮ್ಮ RR ಕನಸುಗಳ ಕಾರ್ಖಾನೆಯ ವೀಕ್ಷಕರ ಪರವಾಗಿ, ನಮ್ಮ ಕುಟುಂಬದ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ, ಶ್ರೀ ಎಂ.ಡಿ. ಸುಂದರ್ ಅವರ ಕುಟುಂಬದ ಕುಡಿ, ಅವರ ಹಿರಿಯ ಮಗ ಶ್ರೀ ಬಾಲಾಜಿ ಅವರೊಂದಿಗೆ ಅಡಗಿರುವ ನಿಜವನ್ನು ಕೆದಕುತ್ತಾ, ವಾಸ್ತವ ವಿಚಾರಗಳ ಕಡೆಗೆ ಬೆಳಕು ಚೆಲ್ಲುತ್ತಾ, 100 ಚಿತ್ರಗಳಿಗೆ ಕಥೆ ಬರೆದ ಈ ಬರಹಗಾರನ ಅಸಲಿ ಬದುಕಿನ ಅಸಲಿ ಕಥೆಯನ್ನ ಕೇಳೋಣ, ನೋಡೋಣ, ತಿಳಿಯೋಣ. 101 ನೆನಪು. ವೀಕ್ಷಕರೇ, ಸ್ನೇಹಿತರೆ, ನಮಸ್ಕಾರ. ನಿಮ್ಮೆಲ್ಲರಿಗೂ ನಿಮ್ಮ ಪ್ರೀತಿಯ ರಘುರಾಮ್ ಮಾಡುವ ಆತ್ಮೀಯ ಹಾಗೂ ಪ್ರೀತಿಯ ನಮಸ್ಕಾರಗಳು. ಚೆನ್ನೈನಲ್ಲಿದ್ದೀನಿ, ಪಾಂಗ್ರೂನಲ್ಲಿದ್ದೀನಿ. ನಿನ್ನೆ ನೀವು ನೋಡಿದ್ದೀರಾ ಯಾವ ಅತಿಥಿ ಅಂತ ನಿಮಗೆ ಈಗ ಆಲ್ರೆಡಿ ಗೊತ್ತಾಗಿದೆ. ನಿನ್ನೆ ಎಪಿಸೋಡ್ ಗೊತ್ತಾಗಿರುತ್ತೆ. ನನ್ನ ಮಗಳು ಕೂಡ ಇವಾಗ ಅವಳ ವಾಯ್ಸ್ ಓವರ್ಲಿ ಯಾರು ಅಂತ ಹೇಳಿರ್ತಾರೆ. ಹೌದು ಸ್ನೇಹಿತರೆ, ನಮ್ಮ ಎಂ.ಡಿ. ಸುಂದರ್ ಅವರ ಕುಟುಂಬ, ಅವರ ಮಗ ಬಾಲಾಜಿ ಅವರು ಬಂದಿದ್ದಾರೆ. ಸೊ ಬನ್ನಿ, ನೀವು ಹುಡುಕಿದ್ರೆ ಗೂಗಲ್ನಲ್ಲಿ ಎಂ.ಡಿ. ಸುಂದರ್ ಅವ್ರ ಫೋಟೋಗ್ರಾಫ್ ಕೂಡ ಸಿಗಲ್ಲ. ಅಂದರೆ ಅಂಥ ಚಿತ್ರರಂಗ ಕಟ್ಟಿದಂಥ ಒಬ್ಬ ಅದ್ಭುತವಾದ ರೈಟರ್. ಬಟ್ ಅವ್ರದ್ದೊಂದು ಫೋಟೋ ಕೂಡ ನಮ್ಮಂಥವ್ರಿಗೆ ನೋಡೋಕ್ಕಿಲ್ಲ. ಅಂದರೆ ಇದಕ್ಕಿಂತ ಒಂದು ದೌರ್ಭಾಗ್ಯ ಏನೊಂದಿಲ್ಲ. ಬಟ್ ಅವ್ರ ಫೋಟೋಸ್ ಜೊತೆಗೆ ಅವ್ರ ಜೀವನದ ಕಥೆನೂ ನಿಮಗೆ ತೋರಿಸ್ತೀನಿ. ನಾನು ಇವಾಗ ಸುಂದರ್ ಅವ್ರ ಜೀವನನ ತೋರಿಸ್ತೀನಿ. ಮತ್ತೊಮ್ಮೆ ನನಗೆ ಇಲ್ಲಿಗೆ ಬರೋದಕ್ಕೆ ಪ್ರೇರಣೆ 2. ಒಂದು, ನಮ್ಮ ಧರ್ಮೇಂದ್ರ ಸರ್ ಅವರ ಆ ಒಂದು ವಿಡಿಯೋ ವೈರಲ್ ಆಗಿದ್ದು. 2ನೇದು, ನಮ್ಮ ಕೋಲಾರ್ ನಾಗೇಶ್ ಅವರು. ಕೋಲಾರ್ ನಾಗೇಶ್ ಅವ್ರ ಮೂಲಕನೇ ನಾನು ಇಲ್ಲಿ ಬಂದು ಈ ನಮ್ಮ ಬಾಲಾಜಿಯವ್ರನ್ನ ಮಾತಾಡಿಸ್ತಾ ಇರೋದು. ಸೊ ನಾಗೇಶ್ ಸರ್ಗೂ ನಾನು ತುಂಬ ಹೃದಯದ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಸೊ ಹಾಗಿದ್ರೆ ಬನ್ನಿ, ನಮ್ಮ ಎಂ.ಡಿ. ಸುಂದರ್ ಅವರ ಜೀವನದ ಕಥೆಗೆ ಹೋಗೋಣ. ನಿಮಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಘುರಾಮ್ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ. ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ, ಸತ್ಯಗಳನ್ನ, ಸಾಧಕರ ಕುಟುಂಬವನ್ನು ಎಲ್ಲೇ ಇರಲಿ ಹೋಗಿ ಹುಡುಕಿ ಹೆಕ್ಕಿ ಅವರ ಜೀವನದ ಕಥೆನ ನಿಮ್ಮ ಮುಂದೆ ದಾಖಲಿಸೋದು ಮರೆಯಲ್ಲ ಅಂತ ಹೇಳಿದ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. 101 ನೆನಪು. ಸ್ನೇಹಿತರೆ, ಬಾಲಾಜಿ ಸರ್ನ ಸ್ವಾಗತ. ನಾವು ಸರ್ ನಮಸ್ಕಾರ ಸರ್. ನಮಸ್ಕಾರ. ಕರ್ನಾಟಕಕ್ಕೆ ಸ್ವಾಗತ ಸರ್. ಸ್ವಾಗತ ಸರ್. ಸ್ವಾಗತ, ಸುಸ್ವಾಗತ. ಸುಸ್ವಾಗತ. ನಾವು ನಿಮ್ಗೆ ಹೇಳ್ತಾ ಇದ್ದೀವಿ. ನಮ್ಮ ಕನ್ನಡ ಜನಕ್ಕೆ ನೀವು ನಿಮ್ಮ ತಂದೆಯ ವಿಚಾರನ ಹೇಳ್ತೀನಿ ಅಂತ ಬಂದು ಇಂಟರ್ವ್ಯೂ ಕೊಡ್ತಾ ಇರೋದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಸರ್. ಕನ್ನಡ ಅಭಿಮಾನಿಗಳಿಗೆ ಗ್ರೇಟ್ ಸಲ್ಯೂಟ್. ಇದು ನನ್ನ ಅದೃಷ್ಟ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮ್ಮ ಅದೃಷ್ಟ ಸರ್. ಅಂತ ಒಬ್ಬ ದೊಡ್ಡ ಲೆಜೆಂಡ್ರಿ ರೈಟರ್ ಜೀವನದ ಕಥೆನ ನಾವು ದಾಖಲೆ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಹೇಳಿ ಸರ್, ಎಂ.ಡಿ. ಸುಂದರ್ ಅವರು ಮೂಲತಃ ಎಲ್ಲಿ, ಆಂಧ್ರದವರ? ಎಲ್ಲಿ ಹುಟ್ಟಿದ್ದು? ಅವರ ಅಪ್ಪ ಅಮ್ಮ ಯಾರು, ಏನು? ಎಂ.ಡಿ. ಸುಂದರ್ ನನ್ನ ತಂದೆ ಆಂಧ್ರನವರಲ್ಲ, ತಮಿಳ್ನಾಡಿನವರೇ. ಓಕೆ. ಆದರೆ ಮದರ್ ಟಂಗ್ ತೆಲುಗು. ತೆಲುಗು. ಆದರೆ ಫಾದರು ಓದಿದ್ದಲ್ಲ ತಮಿಳ್ ಮೀಡಿಯಂ. 50% ತಮಿಳ್, 50% ತೆಲುಗು. ಅಂಥವರು ತಮಿಳ್ನಾಡಿನಲ್ಲಿದ್ದಾರೆ, ಕರ್ನಾಟಕದಲ್ಲಿ ಅಂಥವ್ರು ಇದ್ದಾರೆ. ಸೊ ಆ ಥರ. ನಿಮ್ಮ ತಂದೆಯವರ ತಂದೆ ತಾಯಿಯ ಹೆಸರೇನು? ಅಂದರೆ ನಿಮ್ಮ ತಾತ ಅಜ್ಜಿನೇ ಹೆಸರು? ನನ್ನ ತಾತ ಹೆಸರು ಧರ್ಮಯ್ಯ ನಾಯ್ಡು ಅಂತ. ಅವರು ಚೆನ್ನೈನಲ್ಲಿ ಹುಟ್ಟಿದ್ದಾರೆ. ಅಜ್ಜಿ ಹೆಸರು ಸಾವಿತ್ರಿ ಅಂತ, ಅವರು ಚೆನ್ನೈಯಲ್ಲಿ ಹುಟ್ಟಿದ್ದಾರೆ. ಏನು ಮಾಡ್ಕೊಂಡಿದ್ರು ಧರ್ಮಯ್ಯ ನಾಯ್ಡು ಅವರು? ಏನು ಕೆಲಸ ಮಾಡ್ಕೊಂಡು? ಬ್ರಿಟಿಷ್ ಕಂಪನಿಯಲ್ಲಿ ಬ್ರಿಟಿಷ್ ದೊರೆ ಅಂತಾರಲ್ಲ ಆ ಕಾಲದಲ್ಲಿ, ಅವರಿಗೆ ಪರ್ಸನಲ್ ಡ್ರೈವರ್. ಓಕೆ. ಅವರು ಆ ಕಾಲದಲ್ಲಿ ಗೋಲ್ಡ್ ಕಾಯಿನ್ನ ಕೊಟ್ಟಾರೆ. ಅದನ್ನು ಮಹಿಮೆಯವ್ರಿಗೆ ಗೊತ್ತಾಗ್ತಾ ಇಲ್ಲ. ಆ ಗೋಲ್ಡ್ ಕಾಯಿನ ತಗೊಂಡೋಗಿ ಗೋಲ್ಡ್ ಪ್ಯಾಕ್ ಫಿಲ್ಟರು ಇದೆಲ್ಲ ತಗೊಳ್ತಾರೆ. ಸೊ ಆ ಕಾಲದಲ್ಲಿ ಮನಿ ಮೇಕಿಂಗ್ ನಮ್ಮ ತಾತಾಗೆ ಇಲ್ಲ.
ನಮ್ಮ ಅಪ್ಪನಿಗೆ ಅದಿಲ್ಲ. ಆ ಕಾಲದವ್ರಿಗೆ ಮನಿ ಮೇಕಿಂಗೇ ಇಲ್ಲ. ಎಷ್ಟು ಜನ ನಿಮ್ಮ ತಂದೆಯವ್ರಿಗೆ ಅಣ್ಣ ತಮ್ಮಂದರು ಅಕ್ಕ ತಂಗಿರು? ನನ್ನ ತಂದೆಗೆ 2 ಅಣ್ಣ 3 ಅಕ್ಕ. ಅದರಲ್ಲೇ ಕಥೆ ಇದೆ, ಅದು ಈಗ ಹೇಳೋಣ ಆಮೇಲೆ ಹೇಳೋಣ. ಹೇಳಿ ಹೇಳಿ ಹೇಳಿ. ನಮ್ಮ ಅತ್ತೆ ಇದ್ದಾರೆ, ಅವ್ರು ತುಂಬ ಚೆನ್ನಾಗಿರ್ತಾರೆ, ಕಾಂಚನ ಥರ ಇರ್ತಾರೆ, ತುಂಬ ಫ್ಯಾರು. ಅವರು ನೆತ್ತಿಯಲ್ಲಿ ಒಂದು ಕುಂಕುಮ ಇತ್ತು. ಅದನ್ನು ನಮ್ಮ ಫಾದರ್, ಆಹಾ ನಿನ್ನಿಂದ ಈ ಕುಂಕುಮ ಬ್ಯೂಟಿಯಾ ಇಲ್ಲ ಈ ಕುಂಕುಮದಿಂದ ನಿನಗೆ ಬ್ಯೂಟಿಯಾ ಅಂತ ಹೇಳಿದ್ರು. ಅದನ್ನೇ ಶಂಕರ್ ಗುರು ಪಿಕ್ಚರ್ನಲ್ಲಿ ರಾಜ್ಕುಮಾರ್ ಅವರು ಆ ಡೈಲಾಗ್ನ ಹೇಳ್ತಾರೆ ಕಾಂಚನ ನೋಡಿ. ವಾವ್. ಇನ್ನೊಂದು ನಮ್ಮ ದೊಡ್ಡಪ್ಪ ಇದ್ದಾರೆ, ಅವರು LIC ಬ್ರಾಂಚ್ ಮ್ಯಾನೇಜರ್. ಬಿಗ್ ಹೀರೋಗೆಲ್ಲ ಅವರು ಪಾಲಿಸಿ ಮಾಡ್ತಾರೆ, LIC ಏಜೆಂಟ್. 40 ಇಯರ್ಸ್ವರೆಗೂ ನಮ್ಮ ಫಾದರಿಗೆ ಸಿನಿಮಾ ಲೈಫ್ ಇಲ್ಲ, ಟ್ರೈನ್ ಮಾಡ್ತಾ ಇದ್ದಾರೆ. ಆ ಕಾಲದಲ್ಲಿ ಸಿನಿಮಾದವರು ಅಂದರೆ ಒಂಥರ ಏನೋ ಸಿನಿಮಾದಾರಪ್ಪ ಇವರು ಅಂತ ಒಂದು. ನಮ್ಮ ದೊಡ್ಡಪ್ಪ ಬೈದರು, ಏನೋ ನೀನು 3 ಮಕ್ಕಳಾಯಿತು, ಇನ್ನೂ ಹೀಗೆ ಇದೆಯಾ, ಎಷ್ಟೊತ್ತಿಗೆ ನಾನು ನಿನ್ನನ್ನು ಕಾಪಾಡ್ತೀನಿ, ಆಗಲ್ಲ, ನೀನು ಎಲ್ಲಾದರೂ ಹೋಗು ಅಂತ ಬೈದರು. ಕೊನೆ ಚಾನ್ಸ್ ನಿನಗೆ ಸ್ಯಾಲಂ ಡಿಸ್ಟ್ರಿಕ್ಟ್ ದಶಾಮೂರ್ತಿ TR ರಾಮಣ್ಣ ಅಂತ MGR ಗ್ರೇಟ್ ಡೈರೆಕ್ಟರ್, ಅವ್ರ ಜೊತೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋದರು. ರಾಮವರಂ ಗಾರ್ಡನಲ್ಲಿ MGR ಅವ್ರನ್ನ ನಮ್ಮ ತಂದೆ ಮೀಟ್ ಮಾಡಿದ್ದಾರೆ. ಈ ಹುಡುಗ ಚೆನ್ನಾಗಿ ಕತೆ ಎಲ್ಲ ಹೇಳ್ತಾನೆ, ಇಂಗ್ಲೀಷ್ ನಾಲೆಜ್ ಇದೆ, ಎಲ್ಲ ಜೇಮ್ಸ್ ಬಾಂಡ್ ಸ್ಟೈಲಲ್ಲಿ ಇರುತ್ತೆ, ನೀವು ಇವ್ರಿಗೆ ಚಾನ್ಸ್ ಕೊಡಿ ಅಂತ. MGR ನಮ್ಮ ಫಾದರ್ನ ನೋಡಿದ್ರು. ಅಪ್ಪಡಿಯಾ ತುಂಬಿ, ಸರಿ ನಾವು ಅವ್ರಿಗೆ ಚಾನ್ಸ್ ತರೇನ್ ಆಗ ಹೇಳಿದ್ರು. ಫೋನ್ ನಂಬರ್ ಕೊಟ್ಟಿದ್ದಾರೆ. ಇದೇ PB ಶ್ರೀನಿವಾಸ್ ಅವ್ರಿಗೂ ಇಂಥ ಒಂದು ಎಕ್ಸ್ಪೀರಿಯನ್ಸ್ ಆಯಿತು. PB ಶ್ರೀನಿವಾಸು MGR ಹತ್ರ ಚಾನ್ಸ್ ಕೇಳಿಲ್ಲ, ಆದರೆ MGR ಹೇಳಿದ್ದಾರೆ, ನಿಮ್ಮ ವಾಯ್ಸ್ ತುಂಬ ಚೆನ್ನಾಗಿದೆ, ನಿನಗೆ ನಾನು ಚಾನ್ಸ್ ಕೊಡ್ತೀನಿ ಅಂತ PB ಶ್ರೀನಿವಾಸ್ ಅಂತ ಹೇಳಿದ್ದಾರೆ. ಆದರೆ PB ಶ್ರೀನಿವಾಸ ಅವ್ರಿಗೆ ಕೊಟ್ಟಿಲ್ಲ. PB ಶ್ರೀನಿವಾಸ್ ಅವರು ಅಣ್ಣವರಿಗೆ ಅದು ಊರಿಗೆ ಗೊತ್ತು. ಹಾಗೆ ನಮ್ಮ ಫಾದರಿಗೆ MGR ಟ್ರೈ ಮಾಡಿದ್ರು, ಆದರೆ ರೋಣ ಕನ್ನಡ MGR ರಾಜ್ಕುಮಾರ್ ಹತ್ರ ಇದೆ. ಫ್ಯಾಂಟಾಸ್ಟಿಕ್. ಅದೇ ಗಂಧದ ಗುಡಿ. ಗಂಧದ ಗುಡಿ ಪಿಕ್ಚರ್ ನೋಡಿದ್ರೆ ಫಸ್ಟ್ ಹಾಫ್ ಕತೆ ಬೇರೆ, ಸೆಕೆಂಡ್ ಹಾಫ್ ಕತೆ ಬೇರೆ. ಸೆಕೆಂಡ್ ಹಾಫ್ ಕಥೆಯಲ್ಲೇ ವಿಷ್ಣುವರ್ಧನ್ ಬರ್ತಾರೆ. ಸೆಕೆಂಡ್ ಹಾಫ್ ಕಥೆನ ಮಾಡಿದ್ದು ನಮ್ಮ ಫಾದರ್. MP ಶಂಕರ್ ಕೊಟ್ಟಿರೋ ಕತೆ ಫಸ್ಟ್ ಹಾಫ್ ಮುಗಿದೋಯ್ತು, ಸೆಕೆಂಡ್ ಹಾಫ್ ಚೇಂಜ್, ಅಲ್ಲೇ ವಿಷ್ಣುವರ್ಧನ್ ಎಂಟ್ರಿ. ಸೊ ಆ ಪಿಕ್ಚರ್ನಲ್ಲಿ ಒಳ್ಳೆ ಸ್ಕ್ರೀನ್ ಪ್ಲೇ ಮಾಡಿ MGR ಸ್ಟೈಲಲ್ಲಿ ಮಾಡಿ ಏನೇನೋ ಮಾಡಿ ಬಿಗ್ಗೆಸ್ಟ್ ಹಿಟ್ಟು. ಆದರೆ ಟೈಟಲ್ನಲ್ಲಿ ಏನು ಬರ್ತಂದರೆ ಚಿತ್ರಕಥೆ ವಿಜಯ್ ಸುಂದರ್ ಅಂತ ಬರುತ್ತೆ. ಬಿಕಾಸ್ ವಿಜಯ್ ರೆಡ್ಡಿ ಡೈರೆಕ್ಟ್ರು ನ್ಯೂ ಫೇಸ್ನ ಓವರ್ಲ್ಯಾಪ್ ಮಾಡ್ತಾನೆ. ಆ ಥರ ಬಿಗಿನ್ ಡೇಸ್ನಲ್ಲಿ ಫಾದರು ಆಯಿತು. ಸೊ ಗಂಧದಗುಡಿ ಟೈಟಲ್ ಕಾರ್ಡ್ನಲ್ಲಿ ವಿಜಯ್ ಸುಂದರ್ ಅಂತ ಚಿತ್ರಕಥೆ ವಿಜಯ್ ಸುಂದರ್ ಅಂತ ಬರುತ್ತೆ. ಆದರೆ ಸೆಕೆಂಡ್ ಹಾಫ್ ಸ್ಟೋರಿ, ಕನ್ಸೆಪ್ಷನ್, ಕ್ಲೈಮ್ಯಾಕ್ಸ್ ಎಲ್ಲ ನಮ್ಮ ಫಾದರ್ದೆ, ತಂದೆಯವ್ರದ್ದೇ. ಅವರು ಅದಕ್ಕೆ ಮುಂಚೆ ತೆಲುಗು ಪಿಕ್ಚರ್ ಬರೆದಿದ್ದಾರೆ. ಓಕೆ, ನಾನು ಮಾತಾಡ್ತೀನಿ. ತಂದೆಯವರೇ ಕಡೆ ಮಗ ಹಂಗಂದ್ರೆ ಇಷ್ಟು ಜನದ್ರಲ್ಲಿ? ತಂದೆಯವರು ಲಾಸ್ಟ್ ಮಗ, ಅವರೇ ಲಾಸ್ಟ್ ಮಗ. ಯಾರಿಗೆ? ನಿಮ್ಮ ತಾತನ್ಗೆ. ಹೌದೌದು. ಓಕೆ, ಏನು ಓದಿದ್ದೇನು, ಏನು ಸ್ಕೂಲಲ್ಲಿ ಸುಂದರ್ ಸರ್ ಮಾಡಿದ್ದು? ನಮ್ಮ ಫಾದರ್ ಓದಿದ್ದು ಆ ಕಾಲ SSLC. ಆ ಕಾಲ SSLC ಅಂದರೆ ಅದು ಲೈಕ್ ಒಂದು BA BSc ಥರ ಡಿಗ್ರಿ ಈಕ್ವಲ್ ಟು ಡಿಗ್ರಿ. ಅವರು ತಮಿಳ್ ಟೀಚರ್, ಅಯ್ಯ ಅಂತ ಒಂದು ಟೀಚರು. ನಮ್ಮ ಫಾದರೇ ನಾಲಿಗೆ ತೋರ್ಸು, ನಿಮ್ಮ ನಾಲಿಗೆ ತೋರ್ಸು ಅಂತ ನಾಲಿಗೆ ಒಳಗೆ ಆ ಅಂತ ಅಕ್ಷರ ಬರೀತಾರೆ. ಓ. ಸೊ ನಮ್ಮ ಫಾದರ್ ಅಶ್ವಿನಿ ನಕ್ಷತ್ರ, ಮೇಷರಾಶಿ. ನಂದು ಅದೇನು ಸರ್. ಸೊ ಕೊನೆಗೆ ಅಣ್ಣವರು ನಿನ್ನ ಹತ್ರ ಸರಸ್ಸು ಇದೆ, ಅದಕ್ಕೆ ನನ್ನ ಕಾರ್ನಲ್ಲಿ ಡ್ರಾಪ್ ಮಾಡಿದೆ ಅಂತ ಲಾಸ್ಟ್ ಮಾತು ನಮ್ಮ ಫಾದರ್ ಜೊತೆ. ಅದೇ ಕಣ್ದೃಷ್ಟಿ ಆಯಿತು. ಲಾಸ್ಟ್ 2001 ಕನಿಷ್ಕನಲ್ಲಿ ಅಣ್ಣವರು ನಮ್ಮ ಫಾದರ್ನ ಅವರೇ ಕಾರ್ನ ಡ್ರೈವ್ ಮಾಡಿ ಅನಿಕ್ಷರಲ್ಲಿ ಅವ್ರ ಕಾರ್ನಲ್ಲಿ ಡ್ರಾಪ್ ಮಾಡಿದ್ದಾರೆ. ಡ್ರಾಪ್ ಮಾಡಿ ಇಂಥ ಒಂದು ಮಾತು ಹೇಳಿದ್ದಾರೆ, ನಿಮ್ಮ ಕೈನಲ್ಲಿ ಸರಸ್ವತಿ ಇದೆ ಅಂತ.
ಅದೇ ದೃಷ್ಟಿ ಆಯಿತು. ಪಕ್ಕದಲ್ಲಿ ಟೆಕ್ನಿಷಿಯನ್ ಎಲ್ಲ ನೋಡಿದ್ದಾರೆ, ನಾಗಭರಣ ಯಾರು ದೂರವಾಗಿದ್ದರು. ಅವರಿಗೆ ಆಶ್ಚರ್ಯ, ದೊಡ್ಡ ಸ್ಟಾರ್ ರಾಜ್ಕುಮಾರ್ ಅವ್ರು ಡ್ರಾಪ್ ಮಾಡ್ತಾರೆ. ಅದೇ ಅಣ್ಣವ್ರನ್ನವಾಗ ವೀರಪ್ಪನಿಂದ ಕಿಡ್ನಾಪ್ ಆಗಿ ಬಂದ ಮೇಲೆ ನೋಡಕ್ ಬಂದಿದ್ರ ನಿಮ್ಮ ತಂದೆಯವರು? ಅಲ್ಲ ಸರ್, ಅದಕ್ಕೆ ಮುಂಚೆ ಒಂದು ಗೆಳೆಯ ಅಂತ ಸಬ್ಜೆಕ್ಟ್, ಓಕೆ, ಅದೇನೋ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡ್ ಆಯಿತು, ಅದು ಹೇಳ್ಬೇಡ. ಓಕೆ, ಡನ್. ಸೊ ಏನ್ ಓದಿ ಕ್ವಾಲಿಫಿಕೇಶನ್ SSLC ಅಂತ ಹೇಳಿದ್ರಿ? ಕ್ವಾಲಿಫಿಕೇಶನ್ ಅಂದರೆ SSLC. ಓಕೆ. ಆಮೇಲೆ ಕಣಿಮರ ಲೈಬ್ರರಿ ಅಂತ ಒಂದಿದೆ, ಕಣಿಮರ ಲೈಬ್ರರಿ ಈಗ ಇದೆ, ಮ್ಯೂಸಿಯಂ ಹೇಳ್ತಾರಲ್ಲ, ಕಣಿಮರ ಲೈಬ್ರರಿಯಲ್ಲಿ ವಿದ್ಯಾವಂತರು, ಅಡ್ವೊಕೇಟು, ಡಾಕ್ಟರ್ಸು, ಇಂಜಿನಿಯರ್ಸು, ಸೈಂಟಿಸ್ಟ್ ಇವರೆಲ್ಲ ರಿಸರ್ಚ್ ಮಾಡ್ತಾರೆ. ಅಲ್ಲಿ ಹೋಗಿ 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 ಪುಸ್ತಕ ಓದೋದೇ ಇವರಿಗೆ ಒಂದು ಅಭ್ಯಾಸ. ಪುಸ್ತಕ ಅಂದರೆ ಅಂಥ ಒಂದು ಪ್ರೀತಿ. ಪುಸ್ತಕ ನೋಡಿಬಿಟ್ರೆ ಅಷ್ಟೇ, ಅದು ಯಾವುದೇ ಆಗಲಿ, ಕೆಳಗಡೆ ಹಳೆ ನ್ಯೂಸ್ ಪೇಪರ್ ಇದ್ದರೆ ಕೂಡ ಬಿಡಲ್ಲ, ಅದು ತಗೊಂಡು ಅಂಥ ಒಂದು ಕ್ರೇಜ್. ಆ ಕಣಿಮರ ಲೈಬ್ರರಿಗೆ ಹೋಗಿ ತುಂಬ ಪಿಕ್ಚರ್ಸು, ತುಂಬ ಸ್ಟೋರಿ ಬುಕ್ಸ್, ಅಗದ ಕೃಷ್ಣ ನಾವಲ್ ಯಾರಿಗೂ ಅರ್ಥ ಆಗೋದಿಲ್ಲ. ಅಂತಹ ನಾವಲ್ನ ಇವರು 20 ಇಯರ್ಸ್ ಇರೋವಾಗ ಓದಿದ್ದಾರೆ. ಸೊ ಅಷ್ಟೆಲ್ಲ ಇಂಟ್ರೆಸ್ಟ್. ಇಂಥ ಒಂದು ಪಿಕ್ಚರು 96 ಪಿಕ್ಚರ್ ಕನ್ನಡದಲ್ಲಿ ಮಾಡಿದ್ದಾರೆ ಅಂದರೆ ಸಪ್ರೇಟ್ ಮ್ಯಾನ್. 96 ಫಿಲ್ಮ್ಸ್. ಸಪ್ರೇಟ್ ಮ್ಯಾನ್. ತೆಲುಗು ಎಷ್ಟು ಪಿಕ್ಚರು ಸರ್? ತೆಲುಗು 33, ತಮಿಳು 15, ತಮಿಳು 15. ಅದರಲ್ಲಿ ಎಲ್ಲ ರೀಮೇಕೆ. ಶಂಕರ್ ಗುರು ತಿರಿಸುಲಂ, ಗುರು ಶಿಷ್ಯನ್ ಅಂತ ರೀಮೇಕೆ. ಓಕೆ. ಸ್ಟೇಟ್ ಫಿಲಿಮ್ ಒಂದೇ ಒಂದು, ಅದು ಹೋಗಲಿಲ್ಲ, ಆಡುಬಾಮೆ ಅಂತ ಜೈಶಂಕರ್ ಮಾಡಿ. ಆಡುಬಾಮೆ, ಓಕೆ. ಸೊ ಮೊದಲನೇ ಕತೆ ಯಾವುದು MD ಸುಂದರ್ ಅವರು ಬರೆದಿದ್ದು? ಮೊದಲನೇ ಕತೆ ಚಲ್ಲಾಕಿರಾಣಿ ಕಿಲಾಡಿ ಅಂತ ತೆಲುಗು. ಚಲ್ಲಾಕ್ರಾಣಿ ಕಿಲಾಡಿ ರಾಜು. ಯಾರು ಸರ್ ಅದರಲ್ಲಿ? ಕೃಷ್ಣ ವಿಜಯರೆಡ್ಡಿ. ಹಾಂ, ಆ ಡೈರೆಕ್ಟರ್ ವಿಜಯರೆಡ್ಡಿ ಅವರೇ ಡೈರೆಕ್ಟರ್. ಆ ಪಿಕ್ಚರ್ 50 ಡೇಸ್ ಪರವಾಗಿಲ್ಲ. ಹೆಂಗೆ ನಿಮ್ಮ ತಂದೆಗೆ ಹೆಂಗೆ ಆಪರ್ಚುನಿಟಿ ಸಿಕ್ತಂತದ್ದು ಮಾಡೋದಕ್ಕೆ? ಆ ಆಪರ್ಚುನಿಟಿ ಎಡಿಟರ್ ಭಕ್ತ. ಹಾಂ, ಹೇಳಿದ್ನಲ್ಲ ನಮ್ಮ ದೊಡ್ಡಪ್ಪ ಬೈದ್ರು ಅಂತ. ಆವಾಗ ನಮ್ಮ ತಂದೆ ಒಂದು ಮೆಕ್ಯಾನಿಕ್ ಶೆಡ್ನಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ, ಏನು ಮಾಡೋದಂತ. ಆ ಮೆಕ್ಯಾನಿಕ್ ಶೆಡ್ ಅವರು ಪರೀಕ್ಷೆ, ಇಲ್ಲ ತಂಬಿ ಏನು ಈ ಥರ ಇದೆಯಾ, ಈ ಥರ ಆಯಿತು, ಒಳ್ಳೆ ಎಡಿಟರ್ ಇದ್ದಾನೆ, ಅವನ ಹತ್ರ ಹೇಳ್ತೀನಿ. ಆ ಎಡಿಟರ್ ಲಿಂಕ್ ಭಕ್ತ ವೆರಿ ಎಲ್ರಿಗೂ ಗೊತ್ತು, ಕನ್ನಡ ಟೋಟಲ್ ಅವರೇ. ಸೊ ಜೆಮಿನಿ ಸ್ಟುಡಿಯೋ, ಆರ್ಟ್ ಆಫ್ ಕನ್ನಡ ಫಿಲಿಮ್, ದಟ್ ಟೈಪ್ ಬಿಗ್ ಹಬ್ ಸರ್. ಎಂಟೈರ್ ಸೌತ್ ಇಂಡಿಯಾಗೆ ಅದು ದೊಡ್ಡ ಹಬ್ ಅದು, ಪರ್ಟಿಕ್ಯುಲರ್ಲಿ ಕನ್ನಡ ಫಿಲಿಮ್. ಎಡಿಟರು ವಿಜಯರೆಡ್ಡಿ ಹತ್ರ ರೆಕಮೆಂಡ್ ಮಾಡಿದ್ದಾರೆ. ಆಗ ಲಿಂಕ್ ಆಯಿತು. ಲಿಂಕ್ ಆಗಿ ವಿಜಯರೆಡ್ಡಿ ಅವರು ತುಂಬ ಒಳ್ಳೆ ಡೈರೆಕ್ಟ್ರು, ಆದರೆ ಅವ್ರಿಗೆ ರೈಟಿಂಗ್ ಏನು ಬರಲ್ಲ. ಇವರು ರೈಟಿಂಗಿನ ಹಾಲಿಂದ ನೋಡಿ ಸರ್ ನೀವು ಇಟ್ಕೊಂಡ್ರೆ ನಮ್ಗೆ ಒಳ್ಳೆಯದಾಗತ್ತೆ ಅಂತ. ಅವರು ಗ್ರೇಟ್ ಡೈರೆಕ್ಟ್ರು, ಬಟ್ ರೈಟಿಂಗ್ ಮಾಡೋದು ಅಂತ ಒಬ್ಬರು ಬೇಕು, ಇವನೇ ಸರಿಯಾದ ವ್ಯಕ್ತಿ ಅಂತ. ಒಂದು ರೀತಿಯಲ್ಲಿ ಅವರೇ ಗುರು, ಫಸ್ಟ್ ಗುರು ವಿಜಯರೆಡ್ಡಿ ಅವರು. ಚಲ್ಲಾಕಿರಾಣಿ ಕಿಲಾಡಿ ರಾಜ ಅಂತ. ಆಮೇಲೆ ಒಂದು 4 ಪಿಕ್ಚರ್ ಬಂತು. ಯಾವ್ದಾದ್ರು ಮಾಡೋದು ಸರ್ ತೆಲುಗುದು? ಶಬಾಷ್ ಪುಲ್ಲಮ್ಮ, ಮಾವೂರು ಮೊನಗಾಡು, ಅದು ಕೌಬಾಯ್ ಸ್ಟೈಲ್ ಪಿಕ್ಚರ್. KS ಡೈರೆಕ್ಟ್. ಅದಾದ ಮೇಲೆ ರವಿ ಅಂತ ಒಬ್ಬ ಕನ್ನಡ ಡೈರೆಕ್ಟರ್ ಇದ್ದಾರೆ, ಅವರೇ CID 72 ಅಂತ ಒಂದು ಪಿಕ್ಚರು ಚಾನ್ಸ್ ಕೊಟ್ಟು. ಸ್ನೇಹಿತರೆ, ರವಿ ಅಂತಂದರೆ ಬೇರೆ ಇನ್ಯಾರು ಅಲ್ಲ, ನಮ್ಮ ರವಿಯಣ್ಣ, KSL ಸ್ವಾಮಿ ಅವರು. ಹಾಂ, ಹೌದಾ? ಹಾಂ, ಅವ್ರಿಗೆ ಇನ್ನೊಂದು ಹೆಸರು KSL ಸ್ವಾಮಿ ಅಂತ ಸರ್, ರವಿಯಣ್ಣರು. ಹಾಂ, ಅವ್ರು ಚಾನ್ಸ್ ಕೊಟ್ಟಿದ್ದಾರೆ. CID 72. ಓಕೆ. ಶ್ರೀನಾಥ್ ಹೀರೋ. ಹಾಂ, ಪಿಕ್ಚರು ಹಿಟ್ಟಿಲ್ಲ, ಫಸ್ಟ್ ಪಿಕ್ಚರ್ ಹಿಟ್ಟಿಲ್ಲ. ನಮ್ಮ ಫಾದರ್ದು ಫ್ಲಾಪ್. ಕನ್ನಡ ಫಸ್ಟ್ ಫಿಲಿಮ್ ಫ್ಲಾಪ್. ಇವನು ಅಂತ ಹೇಳಿದ್ದಾರೆ. ಇವನಿಗೆ ಬಸ್ ಟಿಕೆಟ್ ಕೊಟ್ಟು. ಹಾಗೆ ಕನ್ನಡ ಗೊತ್ತಿಲ್ಲ ನನ್ನ ತಂದೆಗೆ, ಬರೀ ಇಂಗ್ಲೀಷು, ತಮಿಳು, ತೆಲುಗು. ಯಾವನೋ ಚೆನ್ನೈಯಿಂದ ಮೆಡ್ರಾಸ್ನಿಂದ ಬಂದ, ಏನೋ ಸೇರಿಸ್ ಅಂತ ಬರೆದ. ಆಮೇಲೆ ಬೆಂಗಳೂರು ಭೂತ ಅಂತ ಒಂದು ಪಿಕ್ಚರ್. ಬೆಂಗಳೂರು ಭೂತ. ಹಾಂ, ಅದು ಪರವಾಗಿಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟ್ ಫಿಲಿಮ್, ಒಂದೇ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫಿಲಿಮ್. ಆಮೇಲೆ ಉದಯ್ ಶಂಕರ್ ಅವರು ಪರಿಚಯ ಆಯಿತು.
ಶಂಕರ್ ಸುಂದರ್ ಸಮಾಗಮ. ಗಂಧದ ಗುಡಿ ಯಾವಾಗ 200 ಡೇಸ್ ಶೀಲ್ಡ್ ತಗೊಂಡಿದ್ದಾರೋ ಅಲ್ಲಿಂದ ಕೊನೆವರೆಗೂ ನನ್ನ ತಂದೆಗೆ ಊಟಕ್ಕೆ ಯಾವ ಪ್ರಾಬ್ಲಮ್ ಇಲ್ಲ, ಮನೆ ಪ್ರಾಬ್ಲಮ್ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಆದರೆ 2002 ವೆರಿ ಬ್ಯಾಡ್ ಇಯರ್.